ದಯಮಾಡಿ ಸಂಗೀತಕಾರರು ಪ್ರವೀಣ್ ಜೈನ್ ಮತ್ತು ತಂಡದವರು ಒಂದು ಭಜನೆಯನ್ನು ಪ್ರಸ್ತುತಪಡಿಸಬೇಕು. ನನ್ನ ಹತ್ತಿರವಿರು ಓ ಚಿನ್ನವರ್, ನಾ ನಿಮ್ಮನ್ನು ಮರೆತು ಬಾಳಲಾರೆನೋ. ನನ್ನ ಹತ್ತಿರವಿರು ಓ ಚಿನ್ನವರ್, ನಾ ನಿಮ್ಮನ್ನು ಮರೆತು ಬಾಳಲಾರೆನೋ. ಜೈ ಹೋ ಪ್ರಭು, ಜೈ ಹೋ ಶ್ರುತಾ, ಜೈ ಹೋ ಪ್ರಭು, ಜೈ ಹೋ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕರ್ತವ್ಯದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಚಿನ್ನವರ್, ನಾ ನಿಮ್ಮನ್ನು ಮರೆತು ಬಾಳಲಾರೆನೋ. ಜೈ ಹೋ. ರೋಗವಿರುವ ಸಮಯದಿ ವೈದ್ಯನಾಗಿರು, ದುಷ್ಟರಿರುವ ಸಮಯದಿ ಮಿತ್ರರಾಗಿರು. ನಿನ್ನ ಪ್ರಾರ್ಥಿಸುವ ಸಮಯದಿ ದೇವನಾಗಿರು, ನಿನ್ನ ಸ್ತುತಿಸುವ ಸಮಯದಿ ಗುರುವಾಗಿರು. ನನ್ನ ಹತ್ತಿರವಿರು ಓ ಚಿನ್ನವರ್, ನಾ ನಿಮ್ಮನ್ನು ಮರೆತು ಬಾಳಲಾರೆನೋ. ಜೈ ಹೋ ಪ್ರಭು, ಜೈ ಹೋ ಶ್ರುತಾ, ಜೈ ಹೋ ಪ್ರಭು, ಜೈ ಹೋ. ಕ್ರೋಧವಿರುವ ಸಮಯದಿ ಕ್ಷಮೆಯಾಗಿರು, ಮಾನವಿರುವ ಸಮಯದಿ ಮಾರ್ಗವಾಗಿರು. ಇದೀಗ ತಾನೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಗದಗ ಮತ್ತು ಹಾವೇರಿ ಭಾಗದ ಸನ್ಮಾನ್ಯ ಲೋಕಸಭಾ ಸದಸ್ಯರು ಆಗಿರುವಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸ್ವಾಗತ ಸ್ವಾಗತ ಗಣ್ಯರಿಗೆ ಸ್ವಾಗತ, ಸ್ವಾಗತ ಸ್ವಾಗತ ಗಣ್ಯರಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಮಾಜಿ ಸಿಎಂ ಅವರಿಗೆ ಸ್ವಾಗತ ಸ್ವಾಗತ ಮಾಡೋಣ ಸ್ವಾಗತ. ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು ಚಪ್ಪಾಳೆ. ಆತ್ಮೀಯ ಸಧರ್ಮ ಬಂಧುಗಳೇ, ಕಳೆದ 8 ದಿವಸಗಳಲ್ಲಿ ಅತ್ಯಂತ ವೈಭವೋಪೇತವಾಗಿ ಅತ್ಯಂತ ವಿಧಿವತ್ತಾಗಿ ಹಾವೇರಿಯ ದಿಗಂಬರ ಜೈನ ಸಮಾಜ ಚರ್ಯ ಶಿರೋಮಣಿ ಪರಮಪೂಜ್ಯ ಮುನಿಶ್ರೀ 108 ವಿದಿತ ಸಾಗರಜಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಆಯೋಜಿಸಿದಂಥ ಬೃಹಶ್ರೀ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ 8ನೇ ದಿವಸದ ಇವತ್ತಿನ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿದೆ. ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ. ಈಗಾಗಲೇ ಪರಮಪೂಜ್ಯ ಮುನಿ ಮಹಾರಾಜರು, ಪರಮಪೂಜ್ಯ ಮಾತಾಜಿಯವರು, ಪರಮಪೂಜ್ಯ ಭಟ್ಟಾರಕ ಸ್ವಾಮೀಜಿಯವರು ಹಾಗೆ ನಮ್ಮ ಎಲ್ಲ ವೇದಿಕೆಯ ಗಣ್ಯ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಹಾಗೂ ತಾವೆಲ್ಲರೂ ಕೂಡ ಸಭಾಂಗಣದಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಆಸೀನರಾಗಿದ್ದೀರಿ. ಈ ದಿವಸದ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೋರ್ವ ಗಣ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಹಾವೇರಿ ಹಾಗೂ ಗದಗ ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಸಂಸದರು ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ನಾವು ವೇದಿಕೆಯಲ್ಲಿ
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ. ಅವರನ್ನು ವೇದಿಕೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಮಾಡಿಕೊಳ್ಳೋಣ. ಈ ದಿವಸದ ವೇದಿಕೆಯ ಗಣ್ಯರನ್ನು ಸ್ವಾಗತಿಸಿ ಗೌರವಿಸಬೇಕಾಗಿ ಶ್ರೀಯುತ ಎಸ್ ಎ ವಜ್ರಕುಮಾರ್ ಅವರು, ಕಾರ್ಯದರ್ಶಿಗಳು, ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಹೋತ್ಸವ ಸಮಿತಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸ್ವಾಗತ ಸ್ವಾಗತ ಗಣ್ಯರಿಗೆ ಸ್ವಾಗತ, ಸ್ವಾಗತ ಸ್ವಾಗತ ಗಣ್ಯರಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಮಾಜಿ ಸಿಎಂ ಅವರಿಗೆ ಸ್ವಾಗತ ಸ್ವಾಗತ ಸ್ವಾಗತ. ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ವಾಗತ, ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ವಾಗತ. ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು ಚಪ್ಪಾಳೆ, ಎರಡು ಕೈಯನ್ನು ಮೇಲೆ ಮಾಡಿ ಬಾರಿಸಬೇಕು ಚಪ್ಪಾಳೆ. ಸ್ವಾಗತ ಸ್ವಾಗತ ಮಾಡೋಣ ಸ್ವಾಗತ ಕರ್ನಾಟಕದ ರಾಜ್ಯದ ಮಾಜಿ ಸಿಎಂ ಅವರಿಗೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಮತ್ತು ಗದಗದ ಸನ್ಮಾನ್ಯ ಲೋಕಸಭಾ ಸಂಸದರು ಆಗಿರುವಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಇವರನ್ನು. ಸ್ವಾಗತವು ಸ್ವಾಗತವು ಗಣ್ಯರಿಗೆ ಸ್ವಾಗತ, ಕರ್ನಾಟಕದ ರಾಜ್ಯ ಮಾಜಿ ಸಿಎಂ ಅವರಿಗೆ ಸ್ವಾಗತ. ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ವಾಗತ. ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು ಚಪ್ಪಾಳೆ, ಕೈಯನ್ನು ಎರಡು ಕೈ ಮೇಲೆ ಮಾಡಿ ಬಾರಿಸಬೇಕು ಚಪ್ಪಾಳೆ. ಆತ್ಮೀಯ ಸಧರ್ಮ ಬಂಧುಗಳೇ, ಇದೀಗ ತಾನೇ ಕರ್ನಾಟಕದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಹಾವೇರಿ ಹಾಗೂ ಗದಗ ಜಿಲ್ಲೆಯ ಸನ್ಮಾನ್ಯ ಲೋಕಸಭಾ ಸದಸ್ಯರು, ಹಾಲಿ ಸಂಸದರು ಆಗಿರುವಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರು ಇದೀಗ ತಾನೇ ನಮ್ಮ ಸಮಾರೋಪ ಸಮಾರಂಭದ ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯ ಮಹಾರಾಜರನ್ನ ಹಾಗೂ ಪೂಜ್ಯ ಸ್ವಾಮೀಜಿ ಅವರಿಗೆ ತಮ್ಮ ಭಕ್ತಿ ಸಮರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಎಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅತ್ಯಂತ ಆತ್ಮೀಯ ಪೂರ್ವಕವಾಗಿ ಈ ಒಂದು ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಸ್ವಾಗತಿಸುತ್ತಾ ಬರಮಾಡಿಕೊಳ್ತಾ ಇದ್ದೇವೆ. अहिंसा परमो धर्म की, जय बोलो आदिनाथ भगवान की, जय बोलो नेमिनाथ भगवान की, जय बोलो शांतिनाथ भगवान की, जय बोलो विद्यासागर जी मुनि महाराज की, जय बोलो कलंक भट्टारक स्वामी जी की, आज की आनंद की सिद्ध चक्र महामहोत्सव की. ಸದ್ಧರ್ಮ ಬಂಧುಗಳೇ, ಕಳೆದ 12ನೇ ತಾರೀಕಿನಿಂದ ಸತತವಾಗಿ 10 ದಿನಗಳ ಕಾಲ ಈ ಕಾರ್ಯಕ್ರಮ ಬೃಹತ್ ಸಿದ್ಧಚಕ್ರ ಆರಾಧನಾ ಮಹೋತ್ಸವ ಹಾವೇರಿ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದಿತ್ ಸಾಗರ್ಜಿ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಭಾಳ ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಕಡೆಯ ದಿನದ ಸಮಾರಂಭದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿರನ್ನು ಸ್ವಾಗತಿಸುತ್ತಾ ಮೊಟ್ಟ ಮೊದಲಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಚರ್ಯ ಶಿರೋಮಣಿ ಮುನಿಶ್ರೀ 108 ವಿದ್ಯಾಸಾಗರ್ಜಿ ಮುನಿ ಮಹಾರಾಜರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ನಾನು ನಮೋಸ್ತುಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ, ಪುರಾತನ ಪೀಠಗಳಲ್ಲಿ ಒಂದಾದ ನಮ್ಮ ಸೋಂಧಾ ಮಠ ಇವತ್ತು ಸೋಂಧಾ ಮಠ ಅಂತ ಅಂದರೆ ಜಗತ್ತಿನಲ್ಲೇ
ಪ್ರಚಲಿತವಾಗಿ ಆಗುವಂತೆ ಮಾಡದಂಥ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ನಮ್ಮ ಭಟ್ಟಾರಕ ಸ್ವಾಮೀಜಿಯವರು. ಇವತ್ತು ಸೋಂದಾ ಮಠದ ಕೀರ್ತಿಯನ್ನು ಇಷ್ಟು ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅಂತಂದರೆ ನಮ್ಮ ಅಕಲಂಕ ಭಟ್ಟಾರಕ ಸ್ವಾಮೀಜಿಯವರು. ಇವರು ನಮ್ಮ ಹಾವೇರಿಯವರೇ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ. ಇವತ್ತು ಸೋಂದಾ ಮಠವನ್ನು ಕ್ಷಮಿಸಿ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬರಿಗೆ ಸನ್ಮಾನ ಆಗ್ತಾ ಇದೆ. ಎಲ್ಲರ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು. ಸೋಂದಾ ಸ್ವಾಮೀಜಿಯವರು ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ನಮ್ಮ ಜೈನ ಸಮಾಜದ ಮುಕುಟ ಕಿರೀಟವೂ ಸಹ ಅವರು ಇವತ್ತು ಪಾವನ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೆ ಸಮಸ್ತ ಜೈನ ಸಮಾಜದ ಪರವಾಗಿ ಉತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮವರೇ ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ಹಾಲಿ ಸಂಸದರು ಹಾವೇರಿ ಮತ್ತು ಗದಗು ಬಸವರಾಜ ಬೊಮ್ಮಾಯಿ ಸಾಹೇಬ್ರಂತಂದರೆ ನಮಗೆಲ್ಲರಿಗೂ ಚಿರಪರಿಚಿತರು. ಜೈನ ಸಮಾಜಕ್ಕೆ ಏನಾರು ಅತಿ ಹೆಚ್ಚಿನ ಕೊಡುಗೆ ಯಾರು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅಂತಂದರೆ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು. ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು. ಶಿಗ್ಗಾಂವ್ ಸವಣೂರು ತಾಲೂಕು ಭಾಗದಲ್ಲಿ ನಮ್ಮ ಜೈನ ಸಮಾಜದವರು ನಾವು ಕೇಳಲಿಲ್ಲ ಅಂತಂದ್ರೂ ಪ್ರತಿ ಗ್ರಾಮಗಳಿಗೆ ಇವತ್ತು ಏನು ಸಮುದಾಯ ಭವನಗಳು, ಮಂದಿರಗಳ ಜೀರ್ಣೋದ್ಧಾರ, ಎಷ್ಟು ಕೋಟಿ ಹಣಗಳನ್ನು ಅವರು ಮುಖ್ಯಮಂತ್ರಿ ಆದಾಗ ಅನುದಾನ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ಅಂಥ ಅನುದಾನವನ್ನು ನೀಡಿದಂಥ ವ್ಯಕ್ತಿಗಳು ನಮ್ಮ ಬೊಮ್ಮಾಯಿ ಸಾಹೇಬರು ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಸಂಜಯ್ ಪಾಟೀಲ್ ಖಡಕ್, ಮಾತಿನಲ್ಲೇ ಖಡಕ್, ನಮ್ಮ ಜೈನ ಸಮಾಜದ ಅತ್ಯಂತ ಅವರ ಭಾಷಣ ಕೇಳಬೇಕು ಅಂತಂದರೆ ನಾವು ಕಾಯ್ತಾ ಇರ್ತೀವಿ. ನಮ್ಮ ಸಂಜಯ್ ಪಾಟೀಲ್ ಸಾಹೇಬ್ರದು ಭಾಳ ಜನಪ್ರಿಯ ಮಾಜಿ ಶಾಸಕರು. ಸಂಜಯ್ ಪಾಟೀಲ್ ಇದ್ರು ಅಂತಂದ್ರೆ ಏನೋ ಒಂಥರ ಕಳೆ ನಮಗೆ. ಇವತ್ತು ಅವರು ನಮ್ಮ ಕರೆಗೆ ಹೋಗೋಟ್ಟು ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಆತ್ಮೀಯರು, ಬ್ಯಾಡಗಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ವಿರೂಪಾಕ್ಷಣ್ಣ ಬಳ್ಳಾರಿಯವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಿಜೆಪಿಯ ಜಿಲ್ಲಾಧ್ಯಕ್ಷರು ಸಹ ಆದಂಥ ವಿರೂಪಾಕ್ಷಣ್ಣ ಬಳ್ಳಾರಿಯವರು ಭಾಳ ಆತ್ಮೀಯರು. ನಮ್ಮ ಬ್ಯಾಡಗಿ ಕ್ಷೇತ್ರದಲ್ಲಿ ಜೈನ ಸಮಾಜಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ನೀಡಿದಂಥ ವ್ಯಕ್ತಿಗಳು ನಮ್ಮ ವಿರೂಪಣ್ಣ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆತ್ಮೀಯರು, ಗಣ್ಯ ವಕೀಲರು, ಬಿಜೆಪಿಯ ಮುಖಂಡರು, ಹಾನಗಲ್ ಕ್ಷೇತ್ರದ ಶ್ರೀ ಸಂದೀಪ್ ಪಾಟೀಲ್ರವರು ಗಣ್ಯ ವಕೀಲರು, ಇವರು ಸಹ ನಮ್ಮ ಜೈನ ಸಮಾಜಕ್ಕೆ ಬಹಳ ಪ್ರೀತಿ ಪಾತ್ರರು. ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮುನಿಶ್ರೀ 108 ಶಂಭವನಂದಿ ಮಹಾರಾಜರ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ವಿಜಯ್ ಕುಮಾರ್ ಬ್ರಹ್ಮಪ್ಪ ಸಾತ್ಕೊಂಡ್ರವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಆತ್ಮೀಯ ಸ್ನೇಹಿತರು, JP ರೋಟರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಭಾಳ ಯುವ ನೇತಾರರು ಆದಂತಹ ಶ್ರೀ ಜಗದೀಶ್ ಬಸಗಣಿ ಸರ್ ಅವರು ಸಹ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸಮಾಜದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಿರಿಯರಾದಂತಹ ಶ್ರೀ ಭೂಪಾಲಪ್ಪ ಹೋಳ್ಗಿಯವರು ಮಾಜಿ ಅಧ್ಯಕ್ಷರು, ನೇಮಿನಾಥ್ ಜಿನಮಂದಿರ ಕಮಿಟಿ, ಅವರನ್ನೂ ಸಹ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೇಮಿನಾಥ ಜಿನಮಂದಿರ ಕಮಿಟಿಯ ಮತ್ತೊಬ್ಬರು ಅಧ್ಯಕ್ಷರಾದಂತಹ ಶ್ರೀ ರತ್ನಾಕರ್ ಭುಜಬಲಿ ಕಳಸೂರವರು, ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಪ್ರಕಾಶ್ ಅನಂತಪ್ಪ ಉಪಾಧ್ಯ, ಕಾರ್ಯಕಾರಿ ಮಂಡಳಿ ಸದಸ್ಯರು, ಮಹಾವೀರ್ ಕೋಆಪರೇಟಿವ್ ಸೊಸೈಟಿ, ಇವರನ್ನೂ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಸುಧೀರ್ ಶಾಂತಪ್ಪ ಉಪಾಧ್ಯ, ಸಹ ಕಾರ್ಯದರ್ಶಿಗಳು, ನೇಮಿನಾಥ ಜಿನಮಂದಿರ ಕಮಿಟಿ, ಇವರನ್ನೂ ಸಹ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ
ಕಿರಣ್ ಕೊಳ್ಳಿ ಅವರು ನೂತನವಾಗಿ PLD ಬ್ಯಾಂಕಿಗೆ ಆಯ್ಕೆಯಾಗಿರೋಂಥ ಸದಸ್ಯರು, ಅವರು ಸಹ ಆಗಮಿಸಿದ್ದಾರೆ. ಭೂಪಾಲ್ ಹೋಳ್ಗೆ ಅವರಿಗೆ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆತ್ಮೀಯರು ಹಾಗೂ ದಾನಿಗಳು ಆದಂತಹ ದಿನಕರ್ ಅವರು ಶಿವಮೊಗ್ಗದಿಂದ ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬರು ನಮಗೆಲ್ಲರಿಗೂ ಚಿರಪರಿಚಿತರಾದಂತಹ ಅಭಿನಂದನ್ ಅವಲಕ್ಕಿ ಅವರು ಬೆಳಗಾಂನಿಂದ ಆಗಮಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಅವರದೇ ಆದಂಥ ಕೊಡುಗೆಗಳನ್ನ ನೀಡಿದಂಥವರು ಅಭಿನಂದನ್ ಅವಲಕ್ಕಿ ಅವರು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನೂ ಸಹ ಸಿದ್ಧಚಕ್ರ ಆರಾಧನಾ ಮಹೋತ್ಸವ ಸಮಿತಿಯ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೋಡು ಭೂಪಾಲಣ್ಣ ಹೋಳ್ಗೆಯವರು ಮಾಜಿ ಅಧ್ಯಕ್ಷರು ನೇಮಿನಾಥ ಜಿನಮಂದಿರ ಕಮಿಟಿ, ಅವರಿಗೂ ಸಹ ಬೃಹತ್ ಸಿದ್ಧಚಕ್ರ ಆರಾಧನಾ ಮಹೋತ್ಸವ ಸಮಿತಿಯ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವರಿಗೆ ಸುಭಾಷ್ ಪಾಟೀಲ್ರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ದಾವಣಗೆರೆ ಸಮಾಜದ ಅಧ್ಯಕ್ಷರಾದಂಥ ಜೀವೇಂದ್ರ ಕುಮಾರ್ ಬೇತೂರ್ ಅವರು, ಅವ್ರಿಗೂ ಸಹ ನಾನು ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಮಾರಂಭದಲ್ಲಿ ಆಗಮಿಸಿರುವಂತಹ ಎಲ್ಲ ನಮ್ಮ ಸಮಾಜದ ಪ್ರತಿಮಾಧಾರಿಗಳಿಗೂ, ಪ್ರತಿಷ್ಠಾಚಾರ್ಯರುಗಳಿಗೂ, ಬ್ರಹ್ಮಚಾರಿಣಿಗಳಿಗೂ, ಪ್ರಮುಖವಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ 10 ದಿನಗಳ ಕಾಲದಿಂದ ಏನು ಈ ಆರಾಧನೆಯಲ್ಲಿ ಕುಳಿತಿರುವಂಥ ಸದ್ಧರ್ಮ ಬಂಧುಗಳಿಗೆ, ದೂರದ ಊರುಗಳಿಂದೆಲ್ಲ ಆಗಮಿಸಿರುವಂಥ ಎಲ್ಲ ಸದ್ಧರ್ಮ ಬಂಧುಗಳಿಗೆ ಈ ಒಂದು ಸಮಾರಂಭಕ್ಕೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸುತ್ತಿರುವಂತಹ ಎಲ್ಲ ಬಂಧುಗಳಿಗೆ ನಾನು ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ, ಶ್ರೀ ಸುಧೀರ್ ಶಾಂತಪ್ಪ ಉಪಾಧ್ಯ ಅವರನ್ನು ಸಹ ನಾನು ಗೌರವಿಸುವಂತೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ರತ್ನಾಕರ್ ಭುಜಬಲಿ ಕಳಸೂರ್ ಮಾಜಿ ಅಧ್ಯಕ್ಷರು ನೇಮಿನಾಥ್ ಜಿನಮಂದಿರ ಕಮಿಟಿ, ಅವರನ್ನು ಸಹ ನಾನು ಸ್ವಾಗತವನ್ನು ಬಯಸುತ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಜಿನೇಂದ್ರ. ಧನ್ಯವಾದಗಳು ಶ್ರೀಯುತ ಎಸ್ ಎ ವಜ್ರಕುಮಾರ್ ಅವರಿಗೆ. ಇವತ್ತು ಬಹಳಷ್ಟು ಮಾಧ್ಯಮದ ಮಿತ್ರರುಗಳು ಕೂಡ ಆಗಮಿಸಿದ್ದೀರಿ. ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ಮಿತ್ರರಿಗೆ ಹಾಗೂ ಪ್ರತಿ ದಿವಸವೂ ಕೂಡ ಕಾರ್ಯಕ್ರಮವನ್ನು ನೇರ ಪ್ರಸಾರವನ್ನು ಮಾಡ್ತಾ ಇರುವಂಥ ಜ್ವಾಲಮಾಲಾ ನ್ಯೂಸ್ನ ಶ್ರೀಮತಿ ವೈಶಾಲಿ ಚಂದ್ರಪ್ರಭು ಮತ್ತು ತಂಡದವರಿಗೆ ಕೂಡ ಸ್ವಾಗತಿಸುತ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಂದಿನಂತೆ ಪ್ರಥಮವಾಗಿ ಆಚಾರ್ಯ ಶ್ರೀಗಳವರ ಭಾವಚಿತ್ರದ ಅನಾವರಣ. ದಯಮಾಡಿ ಸಂಜಯ್ ಪಾಟೀಲ್ ಅವರು, ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರು, ಆಚಾರ್ಯ ಶ್ರೀಗಳವರ ಭಾವಚಿತ್ರದ ಅನಾವರಣವನ್ನು ನೆರವೇರಿಸಿಕೊಡಬೇಕಾಗಿ ವೇದಿಕೆಯ ಎಲ್ಲರ ಜನ್ಯರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂತ ಶಿರೋಮಣಿ ಸಮಾಧಿ ಸಾಮ್ರಾಟ್ ಆಚಾರ್ಯ ಗುರುವರ್ ಶ್ರೀ ವಿದ್ಯಾಸಾಗರಜಿ ಮಹಾರಾಜರ ಭಾವಚಿತ್ರದ ಅನಾವರಣವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀಯುತ ಸಂಜಯ್ ಪಾಟೀಲ್ ಅವರು ಹಾಗೂ ವೇದಿಕೆಯ ಎಲ್ಲ ಗಣ್ಯರನ್ನು ದಯಮಾಡಿ ಬೊಮ್ಮಾಯಿ ಸರ್ ಅವರು ಕೂಡ ಜೊತೆಯಾಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೊಮ್ಮಾಯಿ ಸರ್ ಅವರು ಮಾಡ್ತಾರೆ. ಪ್ರತಿ ದಿವಸವೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಆಚಾರ್ಯ ಶ್ರೀಗಳವರ ಭಾವಚಿತ್ರದ ಅನಾವರಣದೊಂದಿಗೆ ನೆರವೇರಿಸುತ್ತೇವೆ. ಅದರಂತೆ ಇದೇ ಸಂಪ್ರದಾಯದಲ್ಲಿ ಮೊದಲಿಗೆ ಭಾವಚಿತ್ರದ ಅನಾವರಣ.
जग में ऐसी बात हो गई कहीं न कोई सुना, विद्यासागर विश्व संत का घर ही मंदिर बना। बोलो जय जय जय, बोलो जय जय जय, बोलो जय जय जय, बोलो जय जय जय। ಇದೀಗ ಸಮಾರೋಪ ಸಮಾರಂಭದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಹಾಲಿ ಸಂಸದರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ. ಹಚ್ಚೇವು ಅರಿಹಂತ ದೀಪ, ಹಚ್ಚೇವು ಅರಿಹಂತ ದೀಪ, ಅರಿಹಂತ ದೀಪ ಜ್ಞಾನದ ದೀಪ, ತ್ರಿಕಾಲ ತೋರುವ ದೀಪ, ಹಚ್ಚೇವು ಅರಿಹಂತ ದೀಪ. ಬಹುದೋಷದಿಂದ ಕತಿಕರ್ಮದಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಅಲ್ಲಲ್ಲಿ ಅತಿಶಯದ ಕಂಪು ಸೋಸಲು ಅಲ್ಲಲ್ಲಿ ಕಿರಣ ಚಾಚೇವು. ಹಚ್ಚೇವು ಅರಿಹಂತ ದೀಪ, ಹಚ್ಚೇವು ಅರಿಹಂತ ದೀಪ. ಸಮವಶರಣ ಇರಲಿ ಗಂಧಕುಟಿಯೇ ಇರಲಿ ನಿರ್ದೈವ ಮನದ ಈ ಬಲವ, ಹಚ್ಚೇವು ಅರಿಹಂತ ದೀಪ. ವೇದಿಕೆಯ ಎಲ್ಲ ಗಣ್ಯರ ಜೊತೆಗೂಡಿ ಸಮಾರೋಪ ಸಮಾರಂಭದ ಈ ವೇದಿಕೆಯನ್ನು ಉದ್ಘಾಟಿಸಿದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ಹಾಗೂ ವೇದಿಕೆಯ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆತ್ಮೀಯ ಸಧರ್ಮ ಬಂಧುಗಳೇ, ಪ್ರತಿ ದಿವಸದ ಸಂಪ್ರದಾಯದಂತೆ ಕಾರ್ಯಕ್ರಮದ ಆರಂಭದಲ್ಲಿ ಆಚಾರ್ಯ ಶ್ರೀಗಳವರ ಭಾವಚಿತ್ರದ ಅನಾವರಣವನ್ನು ಮಾಡ್ತೇವೆ. ಅದರಂತೆ ನಮ್ಮ ಸಮಾರೋಪ ವೇದಿಕೆಯಲ್ಲಿಯೂ ಕೂಡ ಆಚಾರ್ಯ ಶ್ರೀಗಳ ಭಾವಚಿತ್ರದ ಅನಾವರಣವನ್ನು ನೆರವೇರಿಸಿದಂಥ ಶ್ರೀಯುತ ಸಂಜಯ್ ಪಾಟೀಲ್ ಅವರು, ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರು, ದಯಮಾಡಿ ತಮ್ಮ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. हेलो, जय बोलिए देवादिदेव 2400 भगवान की जय, बोलिए परम पूज्य विदित सागर मुनि महाराज की जय, बोलिए भट्टाचार्य भट्टा कलंग मुनि महाराज की जय, बोलिए पद्मश्री माता जी की. परम पूज्य ವಿದ್ಯುತ್ ಸಾಗರ ಮುನಿ ಮಹಾರಾಜರ ಚರಣ ಕಮಲದಲ್ಲಿ ತಿರುವಾರ ನಮಸ್ತು ಹೇಳುತ್ತಾ, ಭಟ್ಟಾರಕ ಮಹಾರಾಜರಿಗೆ ವಂದಾಮಿ ಹೇಳುತ್ತಾ, ಪದ್ಮಶ್ರೀ ಮಾತಾಜಿ ಅವರಿಗೆ ವಂದಾಮಿ ಹೇಳುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರುವೃಂದರಿಗೆ ನಮಸ್ತು ಹೇಳಿ, ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಈ ಭಾಗದಲ್ಲಷ್ಟೇ ಅಲ್ಲ, ಇಡೀ ಕರ್ನಾಟಕದ ಧೀಮಂತ ನಾಯಕರು, ಮಾಜಿ ಮುಖ್ಯಮಂತ್ರಿ, ಹಾಲಿ ಸಂಸದರು, ನಮ್ಮ ನಾಯಕರಾಗಿದ್ದಂಥ ಬಸವರಾಜ ಬೊಮ್ಮಾಯಿಜಿ ಅವರೇ, ಮಾಜಿ ಶಾಸಕರಾಗಿದ್ದಂಥ ವಿರೂಪಾಕ್ಷ ಬಳ್ಳಾರಿ ಅವರೇ, ನಮ್ಮ ಸ್ನೇಹಿತರಾಗಿದ್ದಂಥ ಸಂದೀಪ್ ಪಾಟೀಲ್ ಅವರೇ, ಹೊಳ್ಗೆ ಅವರೇ, ವಿಜಯ್ ದಿನಕರ್ ಅವರೇ, ಸುಧೀರ್ ಉಪಾಧ್ಯಾಯ ಅವರೇ, ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿದಂಥ ಯಾವತ್ತೂ ಎಲ್ಲ ಶ್ರಾವಿಕರೇ, ತಮ್ಮೆಲ್ಲರಿಗೆ ಜೈ ಜನೇಂದ್ರ ಹೇಳುತ್ತಾ, ನಾ ಇವತ್ತು ಇಲ್ಲಿ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ಬಂದಾಗ ವಿದ್ಯುತ್ ಸಾಗರ್ ಮಹಾರಾಜರ ದರ್ಶನ ಮಾಡೋಣ ಬಹಳ ದಿವಸ ಆಯ್ತು. ಯಾಕಂದರೆ ಬೆಳಗಾವಿಗೆ ಬಂದಾಗ ಮಜ್ಗಾವ್ದಲ್ಲಿ ಸಿದ್ಧಚಕ್ರ ವಿಧಾನ ಇತ್ತು 8 ವರ್ಷ ಮುಂಚೆ. ಆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು, ಆಮೇಲೆ ಮಹಾರಾಜರ ದರ್ಶನ ಆಗಲಾಗಿತ್ತು. ದರ್ಶನ ಆಗ್ತೈತಿ, ಹಾವೇರಿಗೆ ಹೋಗೋಣ, ಸಮಾಜ ಜನರಿಗೆ ಭೇಟಿಯಾಗೋಣ ಅಂತ ಬಂದಿದ್ದೆ. ಆದ್ರೆ ಇಲ್ಲಿ ಬಂದಾಗ ನಾವು ಮಹಾರಾಜರ ಪ್ರವಚನದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮೋಕ್ಷ ಇದೆ, ಸ್ವರ್ಗ ಇದೆ ಅಂತ ನಾವು ನಮ್ಮ ಗುರುಗಳ ಬಾಯಿದಿಂದ ಕೇಳ್ತಾ ಇರ್ತೀವಿ. ಮೋಕ್ಷ ಸ್ವರ್ಗ ನಾವು ನೋಡಿಲ್ಲ,
ಆದರೆ ಇದೆ ಅಂತ ನಮ್ಮ ಧರ್ಮ ಹೇಳುತ್ತೆ. ಆದರೆ ಇಲ್ಲಿ ವಾತಾವರಣ ನೋಡಿದಾಗ ಸ್ವಲ್ಪ ಸಮಯಕ್ಕೆ ನನಗೆ ಅನಿಸ್ತು ನಾ ಎಲ್ಲೋ ಸ್ವರ್ಗದಲ್ಲಿ ಬಂದಿದ್ದೀನ ಅಂತ. ಮತ್ತು ಅದು ವಿದ್ಯುತ್ ಸಾಗರ ಮಹಾರಾಜರದ ಚಮತ್ಕಾರ ಇದೆ. ಎಲ್ಲಿ ಹೋಗ್ತಾರೆ ಅಲ್ಲಿ ಸಿದ್ಧಚಕ್ರ ವಿಧಾನ ಮಾಡ್ತಾರೆ. ಮೊದಲೇ ಸಲ ಹಾವೇರಿಯಲ್ಲಿ ಸಿದ್ಧಚಕ್ರ ವಿಧಾನ ಆಗ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾವೇರಿಯಲ್ಲಿ ಜೈನ ಸಮಾಜ ಕೂಡಿಂದ ಇದು ಮೊದಲೇ ಸಲ ಅಂತ ನಾನು ಬಹಳ ಹೆಮ್ಮೆದಿಂದ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ನಮ್ಮ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳ್ತಾ ಇದ್ದೆ ಅಲ್ಲಿ ಕೂತ ಬಾಜುಗ, ಸರ್ ನೀವು ಯಾವುದೋ ಒಂದು ದೊಡ್ಡ ಪುಣ್ಯಜೀವಿ ಇದೀರಿ, ಬಹಳಷ್ಟು ಸಂಸದರಾಗಿ ಹೋಗ್ಯಾರಿ ಈ ಭಾಗದಲ್ಲಿ. ಆದರೆ ನೀವು ಸಂಸದರಿದ್ದಾಗ ಹಾವೇರಿಯಲ್ಲಿ ಸಿದ್ಧಚಕ್ರ ವಿಧಾನ ಆಗೋದ ಇದು ನಿಮ್ಮ ಕಾಲು ಗುಣನು ಅಂತ ನನಗನ್ನಿಸ್ತಾ ಇದೆ ಅಂತ ನಾ ಬಹಳ ಹೆಮ್ಮೆದಿಂದ ಅವ್ರ ಜೊತೆ ಮಾತು ಹಂಚ್ಕೋತಾ ಇದ್ನಿ. ಯಾಕಂದ್ರೆ ಪ್ರತಿಯೊಂದು ವಾತಾವರಣ ಒಳ್ಳೇದಿದ್ದಾಗ ಒಳ್ಳೆ ಸಂಗತಿಗಳು ಆಗ್ತಾವು. ಮಹಾರಾಜರು ಇಲ್ಲಿ ಬಂದಾಗ ಇಲ್ಲಿ ಹಾವೇರಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ, ಸಮಾಜ ಒಕ್ಕಟ್ಟಾಗಿ ಒಂದಾಗಿ ಈ ಥರ ಕಾರ್ಯಕ್ರಮ ಆಗೋದ ಇದು ನಮ್ಮೆಲ್ಲರಿಗೂ ಹೆಮ್ಮೆ. ನಾ ಬಹಳ ಸಮಯ ತಗೊಳ್ದಿಲ್ಲ, ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಅವರ ನಮ್ಮ ನಾಯಕರ ಇದ್ದಾರೆ, ಅವರು ಮಾತಾಡಬೇಕು. ಆದರೆ ಇಲ್ಲಿ ಬಂದಾಗ ಒಂದು ಮಾತು ಹೇಳಬೇಕು ಅನಿಸ್ತಾ ಇದೆ. ನಮ್ಮಲ್ಲಿ ಬಹಳಷ್ಟು ಚರ್ಚೆ ಇರ್ತೈತಿ, ನಮ್ಮ ಸಮಾಜ ಸಂಖ್ಯೆಯಲ್ಲಿ ಕಡಿಮೆ ಇದೆ, ನಾವು ಎಲ್ಲಿ ಇದ್ದೇವೆ, ನಮ್ಮಲ್ಲೇ ನಾವು ನೆಗೆಟಿವ್ ಮಾತಾಡ್ತಿರ್ತೀವಿ. ಆದರೆ ಒಂದು ಹೆಮ್ಮೆ ಸಂಗತಿ ನಾವು ಎಲ್ಲರೂ ನೆನಪಿಡಬೇಕು. ಹೌದು, ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ದೇವೆ, ಆದರೆ ಈ ದೇಶದ ಅರ್ಥವ್ಯವಸ್ಥೆಯಲ್ಲಿ ದೊಡ್ಡ ಪಾಲಿ ಯಾರ್ದಿದ್ರೆ ಅದು ಜೈನ ಸಮಾಜ ಅಂತ ನಾವು ಎಲ್ಲರೂ ಹೆಮ್ಮೆದಿಂದ ಹೇಳ್ಬೋದು. ನಾವು ಸಂಖ್ಯೆಯಲ್ಲಿ ಕಡಿಮೆ ಇರ್ಬೋದು, ಆದ್ರೆ ನಾವು ಅದು ನೀರು ಥರ ಇದೇವು. ಮಜ್ಗಿ ಒಳಗೆ ಹಾಕ್ರಿ ಮಜ್ಗಿ ಹಾಕ್ತೀವಿ, ಜ್ಯೂಸ್ ಒಳಗೆ ಹಾಕ್ರಿ ಜ್ಯೂಸ್ ಹಾಕ್ತೀವಿ, ಹಾಲು ಒಳಗೆ ಹಾಕ್ರಿ ಹಾಲು ಹಾಕ್ತೀವಿ. ಎಲ್ಲರೂ ಜೊತೆ ಹೊಂದ್ಕೊಂಡು ಹೋಗುವಂಥ ಸಮಾಜ ಯಾವುದಿದ್ರೆ ಅದು ಜೈನ ಸಮಾಜ ಅಂತ ನಾವು ಹೆಮ್ಮೆದಿಂದ ಈ ಸಂದರ್ಭದಲ್ಲಿ ಹೇಳ್ಬೋದು. ಆದರೆ ಸಮಾಜ ಯಾವುದೂ ಇರಲಿ, ಧರ್ಮ ನಮ್ಮ ಸಮಾಜ, ನಾವು ಎಲ್ಲರೂ ನಮ್ಮ ಸಮಾಜ ಬಗ್ಗೆ ಧರ್ಮ ಬಗ್ಗೆ ಹೆಮ್ಮೆ ಇರುವುದು ಸ್ವಾಭಾವಿಕ. ಅದರ ಒಂದು ಮಾತನ್ನ ಪ್ರತಿ ಸಲ ಹೇಳ್ತಾ ಇರ್ತೇನೆ. ಡಾಕ್ಟರ್ ಇಲ್ದ ಆಸ್ಪತ್ರೆ, ದೇವರ ಮೂರ್ತಿ ಇಲ್ದ ಗುಡಿ, ನೀರಿಲ್ದ ಹೊಳಿ ಮತ್ತು ಗುರು ಇಲ್ದ ಸಮಾಜ ವ್ಯರ್ಥ ಇದೆ. ಗುರು ಇದ್ರನ ಸಮಾಜಕ್ಕೆ ಬೆಲೆ. ಮತ್ತು ನಾವಂತ ಭಾಗ್ಯವಂತರಿದ್ದೇವೆ. ನಮ್ಮ ಸಮಾಜದಲ್ಲಿ ದಿಗಂಬರ ಮುನಿ ನೋಡುವಂಥ ಈ ಭಾಗ್ಯ ಯಾರಿಗಿರ್ತಾರೆ ಅದು ಬರೀ ಜೈನ ಸಮಾಜಗಂತ ನಾನು ಹೆಮ್ಮೆದಿಂದ ಹೇಳ್ಬೋದು. ಒಂದೇ ಸಲ ಆಹಾರ ಮಾಡಿ ಯಾವುದು ಪಿಂಚಿ ಮತ್ತು ಕಮಂಡೋಲ್ ಇದು ಎರಡು ಆಸ್ತಿ, ಬೇರೆ ಆಸ್ತಿನೇ ಇಲ್ಲ. ಡ್ರೆಸ್ಸು ಇಲ್ಲ, ಅಡ್ರೆಸ್ಸು ಇಲ್ಲ, ಬ್ಯಾಂಕು ಇಲ್ಲ, ಡಿಪಾಸಿಟು ಇಲ್ಲ, ಏನೂ ಇಲ್ಲ. ಒಂದು ಪಿಂಚಿ ಒಂದು ಕಮಂಡುಲ, ಅದು ಬಿಟ್ಟರೆ ಬೇರೆ ಏನೂ ಆಸ್ತಿ ಇಲ್ಲ. ಆದರೆ ನಮ್ಮಂಥವ್ರ ತಲೆ ಮೇಲೆ ಕೈ ಇಟ್ಟರೆ ನಮಗೆ ದೊಡ್ಡ ಧನವಾನ ಸಂಪತ್ವಾನ ಸಮೃದ್ಧ ಮಾಡುವಂಥ ಶಕ್ತಿ ಆ ಪಿಚ್ಚಿ ಒಳಗಿದೆ ಅಂತ ನಾವು ಎಲ್ಲರೂ ಹೆಮ್ಮೆದಿಂದ ಹೇಳ್ತಿರ್ತೀವಿ. ಅದೇ ಒಂದು ನಮಗೆಲ್ಲರಿಗೆ ಭಾಗ್ಯ, ಮಹಾರಾಜರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ ಹಾವೇರಿಯಲ್ಲಿ ನಡೀತಾ ಇದೆ. ಮತ್ತು ವಿಶೇಷವಾಗಿ ನೋಡ್ರಿ, ನಾ ಇವತ್ತು ಬರೋದಕ್ಕ ಇವತ್ತು ಶನಿವಾರ ಸಂಸದ ಅಧಿವೇಶನ ನಡೀತಾ ಇತ್ತು. ಈ 8 ದಿವಸದಾಗ ಬೊಮ್ಮಾಯಿ ಸಾಹೇಬ್ರೇನು ಬರೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಶನಿವಾರ ನೋಡಿ ನಾನು ಬಂದಿದ್ದೇನೆ. ಇವತ್ತು ಇವರು ಇರ್ತಾರೋ ನಾವು ಹೋಗೋಣ ಅಂತ. ಮತ್ತು ಮಹಾರಾಜರದ್ದು ದರ್ಶನ ಆಗ್ತೈತಿ. ಅಂದರೆ ಈ ಸಂದರ್ಭ ಕೂಡಿ ಬರ್ಬೇಕಾಗ್ತೈತಿ. ಎಲ್ಲಾನ ಕೂಡಿ ಬಂದರೆ ಒಳ್ಳೆಯದು ಕೆಲಸ ಆಗ್ತಾವಂತ ತಿಳ್ಕೊಂಡ ಇವತ್ತಿಂದ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶ. ಇದು ಸಿದ್ಧಚಕ್ರ ವಿಧಾನ ನಮ್ಮ ಸೋಂದಾಮಠ ಸ್ವಾಮೀಜಿಯವರು ಪ್ರಾರಂಭದಲ್ಲಿ ಬಂದಾಗ ಹೇಳ್ತಾ ಇದ್ರು, ಪ್ರತಿ ವರ್ಷ ಸೋಂದಾಮಠದಲ್ಲಿ ಸಿದ್ಧಚಕ್ರ ವಿಧಾನ ನಡೀತಾ ಇರ್ತೈತಿ. ಆ ಸೋಂದಾಮಠದ ಮಹಾರಾಜರು ಎಲ್ಲಿ ಯಾವತ್ತಿಂದ ಭಟ್ಟಾರಕ್ಕಾಗಿ ಅಲ್ಲಿ ಕಾರ್ಯಭಾರಿ ತನ್ನ ಹೆಗಲ ಮೇಲೆ ತಗೊಂಡಿದ್ದಾರೆ. ಅಲ್ಲಿ ಪರಿಸ್ಥಿತಿ ನೋಡಿದಾಗ ಮೊದಲಿಂದ ಮಠ ಮತ್ತು ಈಗಿಂದ ಮಠ ನಾವು ಫರಕ್ ಎಲ್ಲರೂ ಅನುಭವಿಸ್ತಾ ಇದ್ದೇವೆ. ಅಂಥ ಒಂದು ಕಾರ್ಯಕ್ರಮ, ಅಂಥ ಒಂದು ವಾತಾವರಣ ಈ ಸಿದ್ಧಚಕ್ರ ವಿಧಾನ ಆಗೋದ. ನೀವು ಮತ್ತೆ ಎಲ್ಲರೂ ಪುಣ್ಯವಂತರು. ವಿಶೇಷವಾಗಿ ಎಷ್ಟೋ ನೂರಾರು ಜನ ಇಲ್ಲಿ ಕೂತಿದ್ದಾರೆ ಈ ಸಿದ್ಧಚಕ್ರ ವಿಧಾನದಲ್ಲಿ. ಎಲ್ಲರೂ ನೀವು ಪುಣ್ಯವಂತರು ಇದ್ದಾರೆ. ಮತ್ತು ಈಗೂ ಕಾರ್ಯಕ್ರಮದಾಗ ನೋಡ್ತಾ ಇದ್ದೇನೆ, ಕುರ್ಚಿ ಕೊಡ್ತೇವೆ, ಗಾಡಿಗಳು ಕಳಿಸ್ತೇವೆ, ಮತ್ತು ಏನೇನು ನಾವು ವ್ಯವಸ್ಥೆ ಮಾಡ್ತೇವೆ ರಾಜಕೀಯ ಒಳಗೆ. ನೀವು ಬರೋದು ಇಲ್ಲ ಮತ್ತು ಸರಿಯಾಗಿ ಕೊಡಿರೋದು ಇಲ್ಲ. ಆದರೆ ಈಗ ಹೇಗೆ ಕೂತೀರಿ? ಇದು ಪುಣ್ಯದ ಫಲ, ಇದು ಗುರುಗಳ ಆಶೀರ್ವಾದ, ಮುನಿಗಳದ ಚಮತ್ಕಾರ ಅಂತ ನಾವು ಭಾಳ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಇದೇ ಥರ ಇರೋಣ. ನಾವು ಬರೀ ಒಂದೇ ಒಂದು ಮಾತು ಈ ಸಮಾಜ ಒಂದು ಕಾರ್ಯಕ್ರಮದಲ್ಲಿ ನಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೇನೆ, ಒಂದಾಗಿರಿ, ಒಕ್ಕಟ್ಟಾಗಿರಿ. ನಾವು ಸಂಖ್ಯೆಲೇ ಕಡಿಮೆ ಇದೆ ಹೌದು, ಆದರೆ ನಾವೆಲ್ಲರ ಜೊತೆ ಹೊಂದ್ಕೊಂಡು ಇರೋಣ.